ವಾಲ್ಮೀಕಿ ಹಗರಣ ಕೇಸ್ನಲ್ಲಿ ಇದೀಗ ಮತ್ತೊಂದು ಟ್ವಿಸ್ಟ್ ಸಿಕ್ಕಿದೆ. ಸಿಬಿಐ ಮತ್ತೆ ಬಿ ನಾಗೇಂದ್ರಗೆ ಬಿಗ್ ಶಾಕ್ ಅನ್ನ ಕೊಟ್ಟಿದೆ. ವಾಲ್ಮೀಕಿ ಹಗರಣ ಕೇಸ್ ಬಿ ನಾಗೇಂದ್ರಗೆ ಬಿಗ್ ಶಾಕ್. ಇದೀಗ ಸಿಬಿಐನಿಂದ ಮಾಜಿ ಸಚಿವ ನಾಗೇಂದ್ರಗೆ ನೋಟಿಸ್ ಜಾರಿಯನ್ನ ಮಾಡಲಾಗಿದೆ. ವಾಲ್ಮೀಕಿ ನಿಗಮದಲ್ಲಿ ಕೋಟ್ಯಾಂತರ ರೂಪಾಯಿ ಅಕ್ರಮ ಕೇಸ್ ವಿಚಾರಕ್ಕೆ ಸಂಬಂಧಪಟ್ಟಂತೆ ವಿಚಾರಣೆಗೆ ಹಾಜರಾಗುವಂತೆ ನೋಟಿಸ್ ಅನ್ನ ನೀಡಿದೆ ಸಿಬಿಐ. ನಿನ್ನೆ ಸಂಜೆ ನೋಟಿಸ್ ನೀಡಿರೋ ಸಿಬಿಐ ಅಧಿಕಾರಿಗಳು ಇದೇ ಪ್ರಕರಣದಲ್ಲಿ ಇಡಿಯಿಂದ ಅರೆಸ್ಟ್ ಆಗಿದ್ದ ನಾಗೇಂದ್ರ, ಸಿಬಿಐನಿಂದ ಬಂಧನ ಭೀತಿಯಲ್ಲಿ ಮಾಜಿ ಸಚಿವ ನಾಗೇಂದ್ರ ಇದ್ದಾರೆ. ಇದೀಗ ವಾಲ್ಮೀಕಿ ಹಗರಣ ವಿಚಾರಕ್ಕೆ ಸಂಬಂಧಪಟ್ಟಂತೆ ಇದೀಗ ಬಿ ನಾಗೇಂದ್ರಗೆ ಮತ್ತೆ ಸಿಬಿಐ ನೋಟಿಸ್ ಅನ್ನ ಜಾರಿ ಮಾಡಿದೆ. ಅಂದ್ರೆ ಈ ಹಿಂದೆ ಕೂಡ ಈ ವಾಲ್ಮೀಕಿ ಹಗರಣದಲ್ಲಿ ಕೋಟ್ಯಾಂತರ ರೂಪಾಯಿ ಅಕ್ರಮವಾಗಿ ವರ್ಗಾವಣೆ ಆಗಿದೆ ಅನ್ನುವಂಥ ವಿಚಾರಕ್ಕೆ ಸಂಬಂಧಪಟ್ಟಂತೆ ಅಕ್ರಮವಾಗಿ ವಾಲ್ಮೀಕಿ ಏನು ದುಡ್ಡಿದೆಯೋ ಅದನ್ನ ಅಕ್ರಮವಾಗಿ ಬಳಸ್ಕೊಂಡಿದ್ದಾರೆ, ಅಕ್ರಮವಾಗಿ ವರ್ಗಾವಣೆ ಮಾಡಿದ್ದಾರೆ ಅನ್ನುವಂಥ ವಿಚಾರಕ್ಕೆ ಸಂಬಂಧಪಟ್ಟಂತೆ ಈಗಾಗಲೇ ಬಿ ನಾಗೇಂದ್ರ ಅವರನ್ನ ಅರೆಸ್ಟ್ ಕೂಡ ಮಾಡಲಾಗಿತ್ತು. ಅರೆಸ್ಟ್ ಆದ ಬಳಿಕ ಜಾಮೀನಿನ ಮೇಲೆ ಬಿ ನಾಗೇಂದ್ರ ಹೊರಗಡೆ ಬಂದಿದ್ರು. ಅದಾದ ಬಳಿಕ ಸಚಿವ ಸ್ಥಾನದ ಆಕಾಂಕ್ಷಿಯಾಗಿದ್ದಂಥ ಬಿ ನಾಗೇಂದ್ರಗೆ ಇದೀಗ ಸಿಬಿಐ ಶಾಕ್ ಅನ್ನ ಕೊಟ್ಟಿದೆ. ಅಂದ್ರೆ ಈ ಹಿಂದೆ ಇಡಿ ಅಲ್ಲಿ ಅರೆಸ್ಟ್ ಮಾಡುತ್ತೆ, ಇಡಿ ವಿಚಾರಣೆ ಮಾಡುತ್ತೆ, ಅರೆಸ್ಟ್ ಮಾಡುತ್ತೆ, ಅದ್ರ ಕುರಿತಾಗಿ ಜಾಮೀನು ಸಹಿತ ಸಿಗುತ್ತೆ ಬಿ ನಾಗೇಂದ್ರಗೆ. ಆದ್ರೆ ಈಗ ಮತ್ತೆ ಸಿಬಿಐ ಎಂಟ್ರಿ ಕೊಟ್ಟು ಸಿಬಿಐ ಇದೀಗ ನೋಟಿಸ್ ಅನ್ನ ಜಾರಿ ಮಾಡಿದೆ. ಹೀಗಾಗಿ ಮತ್ತೊಂದು ರೀತಿಯಲ್ಲಿ ಅವರ ಒಂದು ರಾಜಕೀಯ ಜೀವನ ಏನು ಮತ್ತೆ ಆರಂಭ ಮಾಡಬೇಕು, ಮತ್ತೆ ಪುನಾರಂಭ ಮಾಡಬೇಕು, ರಾಜಕೀಯಕ್ಕೆ ಮತ್ತೆ ಎಂಟ್ರಿ ಕೊಡೋಕೆ ಅನ್ನುವಂಥ ಒಂದು ವಿಚಾರಕ್ಕೆ ಸಂಬಂಧಪಟ್ಟಂತೆ ಸಚಿವ ಸ್ಥಾನದ ಆಕಾಂಕ್ಷಿ ಕೂಡ ಆಗಿದ್ರು. ಈ ಬಗ್ಗೆ ಅವರು ಫೈಟ್ ಕೂಡ ಮಾಡ್ತಾ ಇದ್ರು, ಒಳಗೆ ಆಂತರಿಕವಾಗಿ ಫೈಟ್ ಕೂಡ ನಡೆದಿತ್ತು. ಹೀಗಾಗಿ ಈ ಒಂದು ಸಚಿವ ಸ್ಥಾನಕ್ಕೆ ಮತ್ತೆ ಇದೀಗ ಬ್ರೇಕ್ ಬೀಳುವಂತ ಸಾಧ್ಯತೆ ಇದೆ. ಯಾಕಂದ್ರೆ ಇದೀಗ ಸಿಬಿಐ ಕೂಡ ನೋಟಿಸ್ ಅನ್ನ ಜಾರಿ ಮಾಡಿದೆ. ಹೀಗಾಗಿ ಮತ್ತೆ ಆ ಸ್ಥಾನವನ್ನ ಒದಗಿಸಿಕೊಡುತ್ತಾ ಸರ್ಕಾರ ಅನ್ನುವಂಥದ್ದು ಸಾಕಷ್ಟು ರೀತಿಯಾಗಿ ಅನುಮಾನ ಈಗ ಹುಟ್ಟಿ ಹಾಕ್ತಾ ಇದೆ. ಈ ಬಗ್ಗೆ ಹೆಚ್ಚಿನ ಮಾಹಿತಿಯನ್ನ ಕೊಡ್ತಾರೆ ನಮ್ಮ ಪ್ರತಿನಿಧಿ ಅರುಣ್. ಅರುಣ್, ಇದೀಗ ಬಿ ನಾಗೇಂದ್ರಗೆ ಮತ್ತೆ ಸಿಬಿಐ ಶಾಕ್ ಅನ್ನ ಕೊಟ್ಟಿರುವಂತದ್ದು, ಏನೆಲ್ಲ ಅಪ್ಡೇಟ್ಸ್ ಇದೆ ಈ ಬಗ್ಗೆ? ಸಂಪರ್ಕ ಕಡಿತಗೊಂಡಿದೆ, ಮತ್ತೆ ಸಂಪರ್ಕ ಮಾಡುವಂತ ಪ್ರಯತ್ನ ಮಾಡ್ತೀವಿ. ಇದೀಗ ಮಾತನಾಡ್ತಾ ಇದ್ದೀವಿ, ಈಗ ವಾಲ್ಮೀಕಿ ಹಗರಣ ವಿಚಾರಕ್ಕೆ ಸಂಬಂಧಪಟ್ಟಂತೆ ಸಿಬಿಐ ನಿಂದ ಬಂಧನದ ಭೀತಿಯಲ್ಲಿ ಇದೀಗ ಮಾಜಿ ಸಚಿವ ನಾಗೇಂದ್ರ ಇರುವಂತದ್ದು. ಹಾಗಾದ್ರೆ ಇದೀಗ ಏನು ನಾಗೇಂದ್ರ ಸಚಿವ ಸ್ಥಾನದ ಆಕಾಂಕ್ಷಿಯಾಗಿದ್ರು ಅದಕ್ಕೆ ಒಂದು ರೀತಿಯಾಗಿ ಬ್ರೇಕ್ ಬಿದ್ದಂತೆ ಆಗಿದೆ. ಈ ಬಗ್ಗೆ ಮಾಹಿತಿಯನ್ನ ಕೊಡೋದಕ್ಕೆ ನಮ್ಮ ಜೊತೆ ಅರುಣ್ ಸಂಪರ್ಕದಲ್ಲಿದ್ದಾರೆ. ಅರುಣ್, ಇದೀಗ ನಾವು ಮಾತನಾಡ್ತಾ ಇದ್ವಿ ವಾಲ್ಮೀಕಿ ಹಗರಣ ಕೇಸ್ ವಿಚಾರಕ್ಕೆ ಸಂಬಂಧಪಟ್ಟಂತೆ ಬಿ ನಾಗೇಂದ್ರಗೆ ಇದೀಗ ಸಿಬಿಐ ಮತ್ತೆ ನೋಟಿಸ್ ಅನ್ನ ಜಾರಿ ಮಾಡಿದೆ. ಏನೆಲ್ಲ ಅಪ್ಡೇಟ್ಸ್ ಇದೆ ಈ ಬಗ್ಗೆ? ಏನಂದ್ರೆ ವಾಲ್ಮೀಕಿ ಹಗರಣದ ಏನೋ ಒಂದು ಬಹುಕೋಟಿ ಹಗರಣ ಇತ್ತು. ಈ ವಿಚಾರಕ್ಕೆ ಸಂಬಂಧಪಟ್ಟಂತೆ ಇಡೀ ಏನು ನಾಗೇಂದ್ರ ಅವರ ಬಂಧನ ಮಾಡಿತ್ತು. ಕಳೆದ ವರ್ಷ ಬಂಧನ ಮಾಡಿ ಅವರನ್ನ ನ್ಯಾಯಾಂಗ ಬಂಧನಕ್ಕೋಸ್ಕರ ಕಳಿಸಿತ್ತು. ಆನಂತರ ನಾಗೇಂದ್ರ ಅವರು ಜಾಮೀನನ್ನು ಪಡ್ಕೊಂಡಿದ್ರು ಪ್ರತಿನಿಧಿಗಳ ವಿಶೇಷ. ಇದೀಗ ಏನು ಈ ಒಂದು ಪ್ರಕರಣದಲ್ಲಿ ಯೂನಿಯನ್ ಬ್ಯಾಂಕ್ ಆಫ್ ಇಂಡಿಯಾದಲ್ಲಿ ಏನೊಂದು ಹಣ ಏನೊಂದು ವಾಲ್ಮೀಕಿ ಹಗರಣ ಬೇರೆ ಬೇರೆ ಕಡೆ ವರ್ಗಾವಣೆ ಆಗಿತ್ತು ಅಂತ ಹೇಳ್ಬಿಟ್ಟು ಒಂದು ಹಗರಣ ಆಗಿತ್ತು. ಆ ಒಂದು ಸಂದರ್ಭದಲ್ಲಿ ನಾಗೇಂದ್ರ ಅವರ ಅಣತಿ ಮೇರೆಗೆ ಕೆಲವೊಂದಷ್ಟು ಕಡೆ ಹಣ ವರ್ಗಾವಣೆ ಆಗಿತ್ತು ಅಂತ ಹೇಳ್ಬಿಟ್ಟು ಇಡಿ ಅವರು ರೈಡ್ ಅನ್ನು ಸಹ ಮಾಡಿದ್ರು. ಇದೀಗ ಇಡಿ ಅವರ ಒಂದು FIR ಮತ್ತೆ ಇಡಿ ಅವರ ಚಾರ್ಜ್ ಶೀಟ್ ಏನು ಹಾಕಿದ್ರು, ಸೊ ಅದರ ಬೇಸಿಸ್ ಮೇಲೆ ಇದೀಗ ಸಿಬಿಐ ಸಹ ಒಂದು ಪ್ರಕರಣವನ್ನ ತನಿಖೆ ಮಾಡುತ್ತೆ. ಮತ್ತೆ ಯೂನಿಯನ್ ಬ್ಯಾಂಕ್ ಆಫ್ ಇಂಡಿಯಾದವರು ಕೂಡ ಒಂದು ಸಿಬಿಐಗೆ ಈ ಒಂದು ಪ್ರಕರಣವನ್ನ ವರ್ಗಾವಣೆ ಮಾಡಬೇಕು ಅಂತ ಹೇಳ್ಬಿಟ್ಟು ಕೋರ್ಟ್ಗೆ ಕೊಡ್ತಾ ಇದ್ದಾರೆ. ಕೋರ್ಟ್ ಈ ರೀತಿ ಯಾವುದೇ ರೀತಿಯಂತ ಆರ್ಡರ್ ಸಹ ಮಾಡಿಲ್ಲ. ಆದ್ರೆ ಇದೀಗ ಯೂನಿಯನ್ ಬ್ಯಾಂಕ್ ಆಫ್ ಇಂಡಿಯಾದ ಎಂಪ್ಲಾಯೀಸ್ ಗಳ ಏನೋ ಒಂದು ಅಪ್ಲಿಕೇಶನ್ ಹಾಕೊಂಡಿದ್ರು, ಅದರ ಬೇಸಿಸ್ ಮೇಲೆ ಈಗ ತನಿಖೆಯನ್ನು ಮಾಡಕ್ಕೆ ಮುಂದಾಗಿರೋದು ಸ್ವತಃ ಸಿಬಿಐ ಇದೀಗ ಒಂದು ಪ್ರಕರಣ ದಾಖಲೆ ಮಾಡಿ ತನಿಖೆ ಮಾಡಿದೆ. ಇದರಲ್ಲಿ ಪ್ರಮುಖವಾಗಿ ಇಡಿ ಅವರು ಕೊಟ್ಟಂತಹ ದಾಖಲೆಗಳು ಮತ್ತು ಕೋರ್ಟ್ಗೆ ಅದರ ಮೇಲೆ ಇದೀಗ ಒಂದು ಸಿಬಿಐ ಈಗ ಒಂದು ನೋಟಿಸ್ ಅನ್ನ ಕೊಟ್ಟಿರುವಂತದ್ದು. ಈ ಒಂದು ನೋಟಿಸ್ ನಿನ್ನೆ ಏನು ಕಳಿಸಿರುವಂತದ್ದು ಅವ್ರಿಗೆ, ಆ ನೋಟಿಸ್ ಕಳಿಸಿದ 3 ದಿನಗಳೊಳಗೆ ಒಂದು ಏನು ಹೆಬ್ಬಾಳದಲ್ಲಿರುವಂತಹ ಒಂದು ಸಿಬಿಐ ಕಚೇರಿ ಏನಿದೆ, ಸೊ ಅಲ್ಲಿಗೆ ಬಂದು ವಿಚಾರಣೆಗೆ ಹಾಜರಾಗಬೇಕು ಅಂತ ಹೇಳ್ಬಿಟ್ಟು ನಾಗೇಂದ್ರ ಅವ್ರಿಗೆ ನೋಟಿಸ್ ಅನ್ನ ಕೊಟ್ಟಿರುವಂತದ್ದು. ಜೊತೆಗೆ ಏನಂದ್ರೆ ಇವರ ಪಾತ್ರದ ಬಗ್ಗೆ ಸಹ ಇಡಿ ಅಧಿಕಾರಿಗಳು ಒಂದು ಕೋರ್ಟ್ಗೆ ಉಲ್ಲೇಖ ಮಾಡಿ ಚಾರ್ಜ್ ಶೀಟ್ ಸಹ ಸಲ್ಲಿಕೆ ಮಾಡಿದ್ರು. ಅದರ ಬೇಸಿಸ್ ಮೇಲೆ ಸಿಬಿಐ ಈಗ ತನಿಖೆ ಮಾಡಕ್ಕೆ ಪ್ರಾರಂಭ ಆಗಿರುವಂತದ್ದು. ಆ ನಿಟ್ಟಿನಲ್ಲಿ ಈಗ ಒಂದು ಸಿಬಿಐ ಸಹ ಎಲ್ಲ ಒಂದು ಕಡೆ ಬಂಧನ ಏನಾದ್ರು ಮಾಡ್ತಾರ ಅಥವಾ ಏನಾದ್ರು ವಿಚಾರಣೆಗೆ ಕರೆದಿರುವಂತದ್ದು. ಮುಂದಿನ ದಿನಗಳಲ್ಲಿ ಏನಾಗುತ್ತೆ ಕಾದ್ ನೋಡ್ಬೇಕಾಗುತ್ತೆ. ವನಿತಾ, ಧನ್ಯವಾದಗಳು ಅರುಣ್ ನಿಮ್ಮೆಲ್ಲ ಮಾಹಿತಿಗೆ.